ನಮಸ್ತೆ, ವೆಲ್ಕಮ್ ಟು ಭಾಗ್ಯ ಕ್ರಿಯೇಟಿವ್ ವ್ಲಾಗ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ, ಇವತ್ತು ಹೆರಳಿಕಾಯಿ ಉಪ್ಪಿನಕಾಯಿನ ಮಾಡೋದು ಹೇಗೆ ಅನ್ನೋದನ್ನು ಸುಲಭವಾಗಿ ತೋರಿಸ್ಕೊಡ್ತಿದ್ದೀನಿ. ನೋಡ್ತಿದ್ದೀರಲ್ಲ ಹೆರಳಿಕಾಯಿ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಬಂದು ಹೆರಳಿಕಾಯಿ. ನಾನಿಲ್ಲಿ 8 ಹೆರಳಿಕಾಯಿನ ತೊಗೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ಈ ಸೈಜಲ್ಲಿದೆ ಹೆರಳಿಕಾಯಿ. ಸ್ವಲ್ಪನೂ ಡ್ಯಾಮೇಜ್ ಇರಬಾರ್ದು. ಫ್ರೆಶ್ಶಾಗಿ ಕಿತ್ಕೊಂಡು ಮಾಡಿದ್ರು ಉಪ್ಪಿನಕಾಯಿ ತುಂಬಾ ಚೆನ್ನಾಗಾಗುತ್ತೆ. ಅದಕ್ಕೆ ಖಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: ಅಚ್ಕಾರದ ಪುಡಿ 1 ಬಟ್ಲು, ಜೀರಿಗೆ 2 ಸ್ಪೂನು, ಮೆಂತ್ಯ 1 ಸ್ಪೂನು, ಅರಶಿನದ ಪುಡಿ, ಹಾಗೆ ಬೆಳ್ಳುಳ್ಳಿ 2 ಗೆಡ್ಡೆ ತೊಗೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ಮೊದಲಿಗೆ ನಾನಿಲ್ಲಿ ಹೆರಳಿಕಾಯಿ ಕಟ್ ಮಾಡ್ಕೊಳ್ತಿದ್ದೀನಿ. ಹಿಂದಿನ ದಿನ ರಾತ್ರಿನೇ ನಾನು ತೊಳೆದು ಅದನ್ನು ಡ್ರೈ ಬಟ್ಟೆನಲ್ಲಿ ಒರೆಸಿ ಒಂದು 2 ಅವರ್ಸ್ ಒರೆಸಿದ ಮೇಲೂ ಹಾಗೆ ಇಡಬೇಕಾಗುತ್ತೆ. ಅಲ್ಪ ಸ್ವಲ್ಪ ನೀರಿದ್ರೂ ಕೂಡ ಡ್ರೈ ಆಗುತ್ತೆ. ಅದಾದಮೇಲೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ನಮಗೆ ಎಷ್ಟು ದೊಡ್ಡ ಚಿಕ್ಕದು ಬೇಕು ಅನ್ನೋದನ್ನು ನೋಡಿಕೊಂಡು ನಾವಿಲ್ಲಿ ಕಟ್ ಮಾಡ್ಕೋಬೇಕು. ನಾನು ಇಷ್ಟು ದೊಡ್ಡದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ಇಷ್ಟ ಆಗುತ್ತೆ. 8 ಹೆರಳಿಕಾಯಿನ ಕಟ್ ಮಾಡಿಕೊಂಡ್ರೆ ನಮಗೆ ಇಷ್ಟು ಹೋಳುಗಳು ಸಿಕ್ಕಿದೆ ನನಗೆ. ಇದಕ್ಕೆ ಉಪ್ಪನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹರಳುಪ್ಪನ್ನೇ ಸೇರಿಸ್ಕೊಳ್ತಿದ್ದೀನಿ. ನೀವು ಪುಡಿ ಉಪ್ಪಾದರೂ ಇಲ್ಲಿ ಸೇರಿಸ್ಕೋಬೋದು. ನಾನು ಕಣ್ಣಳತೆನಲ್ಲಿ ಹಾಕೋದ್ರಿಂದ ನನ್ನ ಕೈಯಲ್ಲಿ 3 ಹಿಡಿ ಹಾಕ್ತಾಯಿದ್ದೀನಿ. ನಿಮಗೆ ಅಳತೆ ಹೇಳೋದಾದರೆ ಅಚ್ಕಾರದ ಪುಡಿ ತೊಗೊಂಡಿದ್ದೀನಲ್ಲ, ಅದೇ ಬೌಲಲ್ಲಿ 1 ಬೌಲ್ ಉಪ್ಪು ತೊಗೊಂಡ್ರೆ ಹದ ಕರೆಕ್ಟಾಗಿ ಆಗುತ್ತೆ. ಅದಾದಮೇಲೆ ನಾವೇನು ಮಾಡಬೇಕು, ಜೀರಿಗೆ ಏನು ಇಟ್ಕೊಂಡಿದ್ದೆ ಅದನ್ನು ಕಡಿಮೆ ಉರಿನಲ್ಲಿ ಹುರ್ಕೋಬೇಕಾಗತ್ತೆ. ಇದಾದಮೇಲೆ ಮೆಂತ್ಯನೂ ಕೂಡ ಹುರ್ಕೋಬೇಕಾಗತ್ತೆ. ಎರಡನ್ನೂ ಹುರಿದು ತಣ್ಣಗಾಗ್ಲಿಕ್ಕೆ ಬಿಟ್ಟು ಪುಡಿ ಮಾಡ್ಕೋಬೇಕಾಗತ್ತೆ. ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಈ ಪುಡಿ ಆಗಿರ್ತಕ್ಕಂಥದ್ದನ್ನು ನಾನು ಇಲ್ಲಿ ಹೆರಳಿಕಾಯಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಬೆಳ್ಳುಳ್ಳಿ ಏನು ಇಟ್ಕೊಂಡಿದ್ವಿ ಅದನ್ನು ನಾನು ಇಲ್ಲಿ ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿಲ್ಲ, ದಪ್ಪ ದಪ್ಪ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಅರಶಿನದ ಪುಡಿ, ಹಾಗೆಯೇ ಖಾರಕ್ಕೆ ಅಚ್ಕಾರದ ಪುಡಿ ಏನು ಇಟ್ಕೊಂಡಿದ್ದೆ ಅಷ್ಟನ್ನು ಕೂಡ ಉಪಯೋಗಿಸ್ಕೊಳ್ತಿದ್ದೀನಿ. ನಾನು ಉಪಯೋಗಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ಕಡೆಗೂ ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಇದಿಷ್ಟೇ ನಾವು ಹಾಗೆ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ತುಂಬ ಗಟ್ಟಿಯಾಗುತ್ತೆ. ಯಾವುದೇ ನಾನು ಹೆರಳಿಕಾಯಿ ಅಥವಾ ನಿಂಬೆಹಣ್ಣು ಉಪ್ಪಿನಕಾಯಿ ಮಾಡುವಾಗ್ಲೂ ಎಕ್ಸ್ಟ್ರಾ 1 ಬೌಲು ನಾನು ನಿಂಬೆಹಣ್ಣು ರಸ ಆಗ್ಬೋದು ಅಥವಾ ಹೆರಳಿಕಾಯಿ ರಸನ ಇಟ್ಕೊಂಡು ಮಾಡ್ತೀನಿ. ನೋಡ್ತಿದ್ದೀರಲ್ಲ, ನಾನಿಲ್ಲಿ 2 ಹೆರಳಿಕಾಯ್ದು ರಸ ತೊಗೊಂಡಿದ್ದೀನಿ. ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ನಮಗೆ ಅದು ಸ್ವಲ್ಪ ಗ್ರೇವಿ ಟೈಪ್ ಬರುತ್ತೆ. ನೋಡ್ತಿದ್ದೀರಲ್ವ, ಕಲಿಸ್ಲಿಕ್ಕೂ ಕೂಡ ಈಸಿ ಆಗುತ್ತೆ. ನಾನಿಲ್ಲಿ ಎಣ್ಣೆ ಏನೂ ಕೂಡ ಉಪಯೋಗಿಸಲ್ಲ. ಹಾಗಾಗಿ ಹೆರಳಿಕಾಯಿ ರಸನೇ ಸ್ವಲ್ಪ ಜಾಸ್ತಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದು ನೀಟಾಗೆಲ್ಲ ಮಿಕ್ಸ್ ಆಗಿದೆ. ಮಿಕ್ಸ್ ಆದಮೇಲೆ ನೋಡಿ ನಿಮ್ಗೆ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ. ನಾವಿದನ್ನು ಒಂದು ಡಬ್ಬಿಗೆ ಯಾವುದಕ್ಕಾದರೂ ಹಾಕಿ ಒಂದು 2 ದಿನ ಬಿಟ್ಟು ನೋಡಿದ್ರೆ ಅದು ಸ್ವಲ್ಪ ಗ್ರೇವಿ ಟೈಪ್ ಆಗುತ್ತೆ. ಏನು ಉಪ್ಪು ಇಟ್ಕೊಂಡಿದ್ವಿ ಹರಳುಪ್ಪನ್ನ, ಅದು ಕೂಡ ಎಲ್ಲ ಕರಗಿ ನೀರಾಗಿರುತ್ತಲ್ಲ, ನಮಗೆ ನೋಡಿ ಗ್ರೇವಿ ಟೈಪ್ ಬಂದಿದೆ. ಇದು 2 ದಿನ ಆದಮೇಲೆ ತೋರಿಸ್ತಿರುವಂಥ ಉಪ್ಪಿನಕಾಯಿ. ಇದು ನೋಡಿದ್ರಲ್ಲ, ಗ್ರೇವಿ ಥರ ಆಗಿದೆ. ಇದು ಹದ ಕರೆಕ್ಟಾಗಿ ಆಗಿದೆ. ನಾನಿಲ್ಲಿ ಯಾವುದೇ ಪ್ರಿಸರ್ವೇಟಿವ್ನ ಯೂಸ್ ಮಾಡಿಲ್ಲ. ವಿನಿಗರ್ ಆಗ್ಬೋದು ಅಥವಾ ಎಣ್ಣೆ ಜಾಸ್ತಿ ಹಾಕೋದು ಆ ಥರ ಎಲ್ಲ ಏನೂ ಮಾಡಿಲ್ಲ. ಆದ್ರೂ 1 ವರ್ಷದವರೆಗೆ ಹೊರಗಡೆನೇ ಇಟ್ಟರು ಸ್ವಲ್ಪನೂ ಕೂಡ ಅದು ಬೂಸ್ಟ್ ಬರೋದಾಗಲಿ ಏನಾದರೂ ಸ್ಮೆಲ್ಲು ಆ ಥರ ಎಲ್ಲ ಏನೂ ಬರಲ್ಲ. 1 ವರ್ಷದವರೆಗೂ ನಾನು ಹೊರಗೆ ಇಟ್ಟೇ ಯೂಸ್ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ, ಕಲರು ಟೆಕ್ಸ್ಚರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಅದನ್ನು ತಿಂದರೆ ಕೊಬ್ಬರಿ ಥರ ಅನಿಸುತ್ತೆ ನಮಗೆ. ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮಾಡ್ಕೊಳ್ಳಿ ಒಂದು ಸಲ ಮನೆಯಲ್ಲಿ ಇದೇ ಮೆಥಡಲ್ಲಿ ಮಾಡಿ ನೋಡಿ. ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಕಲರ್ ಆಗ್ಬೋದು ಅದೆಲ್ಲ. ಚಾನಲ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ,